टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವರದಿಯಲ್ಲಿ ಒಂದು ಸಜೆಷನ್ ಕೊಟ್ಟಿದ್ರಿ. ಪ್ರಮುಖವಾದ ಸಜೆಷನ್ ಅಂದ್ರೆ ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ 15 ವರ್ಷದ ಮಕ್ಕಳು ತಪಾಸಣೆ ಮಾಡಬೇಕು ಅಂತ. ಯಾಕೆ ಸರ್ ಶಾಲಾ ಮಕ್ಕಳನ್ನ ಆ ಒಂದು ಏಜ್ ಅಲ್ಲಿ ಟೆಸ್ಟ್ ಮಾಡಬೇಕು? ಆ ಒಂದು ಏಜ್ ಹೊರತುಪಡಿಸಿದ್ರೆ ಮಾತ್ರ ನಮಗೆ ಮೇಜರ್ ಪ್ರೈಮರಿ ಕಾರಣಗಳನ್ನು ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಈಗ ಪ್ರೀ ಸ್ಕೂಲಲ್ಲೇ ಅಂದರೆ 1 ವರ್ಷ 2 ವರ್ಷದ ಒಳಗಡೆ ಕೆಲವೆಲ್ಲ ಈ ಹೋಲ್ಸ್ ಇರುತ್ತಲ್ಲ, ಹಾರ್ಟಲ್ಲಿರ್ತಕ್ಕಂಥ ಹೋಲ್ಸ್ ಇರ್ಬೋದು, ಅಥವಾ ಈ ಬ್ಲೂ ಬೇಬೀಸ್ ಅಂತ ಏನು ಹೇಳ್ತೀವಿ, ಅದು 1 ವರ್ಷ 2 ವರ್ಷಕ್ಕೆ ಮುಂಚೆನೇ ಮಾಡಬೇಕಾಗತ್ತೆ. ಕೆಲವು ಏನಾಗುತ್ತೆ, ಈ ಜೆನೆಟಿಕ್ ಅನುವಂಶೀಯತೆಯಿಂದ ಬಂದಂತಹ ಹೃದಯದ ಕಾಯಿಲೆಗಳು ಮ್ಯಾನಿಫೆಸ್ಟ್ ಆಗೋದು 12 ವರ್ಷದ ನಂತರ, 14-15 ವರ್ಷದಲ್ಲಿ. ಈಗ ಹೈಪರ್ಟ್ರೋಫಿ ಕಾರ್ಡಿಯೋಮಯೋಪತಿ ಅಂತೀವಿ. ಯಾವಾಗ ಸ್ಪರ್ಟ್ ಆಫ್ ಗ್ರೋತ್ ಇರುತ್ತಲ್ಲ, ಅಡಲಿಸೆನ್ಸ್ನಲ್ಲಿ ಗೊತ್ತಾಗುತ್ತೆ ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್. ಅಂಥವ್ರಿಗೆ ನಾವೇನು ಹೇಳ್ತೀವಿ, ಈ ಕಾಂಪಿಟೇಟಿವ್ ಸ್ಪೋರ್ಟ್ಸು ಸ್ವಲ್ಪ ಹುಷಾರಾಗಿರಬೇಕು, ಸಿವಿಯರ್ ಇದ್ದರೆ. ಆಮೇಲೆ ಕೆಲವು ಈ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್ ಲೈಕ್ ಹಾರ್ಟ್ ಡೈಲೇಟ್ ಆಗಿರೋದು, ಕೆಲವೆಲ್ಲ ಹೈಪರ್ಟ್ರೋಫಿ ಆಗಿರೋದು, ಅಂಥದ್ದು ಗೊತ್ತಾಗೋದು 12 ವರ್ಷಗಳ ನಂತರ, ಅಂದರೆ 14-15 ವರ್ಷದಲ್ಲಿ ಗೊತ್ತಾಗುತ್ತೆ. ಆಮೇಲೆ ಕೆಲವು ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಇರುತ್ತೆ, ಅಂದರೆ ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂತೀವಿ, ಶಾರ್ಟ್ ಕ್ಯೂಟಿ, ಬ್ರುಗಾಡ. ಅವರು ಜೆನೆಟಿಕ್ ಇದ್ರೂ ಅವು ಮ್ಯಾನಿಫೆಸ್ಟ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ಆ ಟೈಮ್ನಲ್ಲಿ ಮಾಡಿದರೆ ಈ ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಬಗ್ಗೆ ಒಂದು ಬರುತ್ತೆ. ರಿಗಾರ್ಡಿಂಗ್ ಹೋಲ್ಸು, ಶೆಂಟ್ಸ್ ಏನು ಹೇಳ್ತೀವಿ, ಹೃದಯದಲ್ಲಿರ್ತಕ್ಕಂಥ ಹೋಲ್ಸು ಅಥವಾ ನೀಲಿ ವರ್ಣಕ್ಕೆ ತಿರುಗಿದಂಥ ಮಕ್ಕಳು, ಅದೆಲ್ಲ 1 ವರ್ಷದ ಒಳಗಡೆ 2 ವರ್ಷದ ಒಳಗಡೆ ಬರ್ತ್ ಟೈಮ್ನಲ್ಲೇ ಗೊತ್ತಾಗುತ್ತೆ. ಅದು ಆಬ್ವಿಯಸ್ ಆಗಿರುತ್ತೆ. ಆಮೇಲೆ ಅಲ್ಲಿ ಆಬ್ಸ್ಟ್ರಿಷನ್ಸ್ ಚೆಕಪ್ ಕಳಿಸ್ತಾರೆ. ಕೆಲವು ಇವು ಗೊತ್ತಾಗೋದಿಲ್ಲ, ಇವು ಅನ್ನೋನ್ ಡಿಸೀಸ್. ಆಮೇಲೆ ವಿಲ್ ಸಿ ದೆಮ್ ಸಡನ್ ಕಾರ್ಡಿಯಾಕ್ ಡೆತ್ಸ್ ಆಗ್ಬೋದು 20-25 ವರ್ಷ ಒಳಗಡೆ. ಆಗ ನಾವು ಏನಾಯಿತು ಅಂತ ಗೊತ್ತಾಗಲ್ಲ. ಆಗ ಬೇಸ್ ಲೈನ್ ಒಂದು ಹಾರ್ಟ್ ಚೆಕಪ್ ಇರಲಿ ಅನ್ನೋ ಉದ್ದೇಶದಿಂದ ಆ ಏಜ್ ಗ್ರೂಪ್ನ ಸೆಲೆಕ್ಟ್ ಮಾಡಿದ್ವಿ. ಜೆನೆಟಿಕ್ ಮೋಸ್ಟ್ ಆಫ್ ದೆಮ್ ಆರ್ ಜೆನೆಟಿಕ್ ಡಿಸಾರ್ಡರ್ಸ್. ಅವರು ಅದು ಕಾಣಿಸ್ಕೊಳ್ತಕ್ಕಂಥದ್ದು ಆ ವಯಸ್ಸಿನಲ್ಲಿ, ಆ ಬೆಳಕಿಗೆ ಬರ್ತಕ್ಕಂಥದ್ದು, ಅಥವಾ ನಾವು ಎಕೋ ಮಾಡಿದರೆ ಗೊತ್ತಾಗ್ತಕ್ಕಂಥದ್ದು ಆ ವಯಸ್ಸಿನಲ್ಲಿ. ಅಂದರೆ ಕುಟುಂಬದಲ್ಲಿ ಏನಾದರೂ ಪೋಷಕರಿಗೆ ಅಥವಾ ವಂಶಾವಳಿಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ 15 ವರ್ಷದ ಒಳಗಡೆ ಮಕ್ಕಳಿಗೆ ಟೆಸ್ಟ್ ಮಾಡಿಸೋದು ಉತ್ತಮ ಅಂತೀರಾ? ಹೌದು. ಈಗ ಅವರ ತಂದೆ ತಾಯಿಗಳು ಅಥವಾ ಸಿಬ್ಲಿಂಗ್ಸು, ಬ್ರದರ್ಸು, ಅಂದರೆ ಅತಿ ಚಿಕ್ಕ ಕಿರಿಯ ವಯಸ್ಸಿನಲ್ಲಿ ಮರಣ ಹೊಂದಿದ್ರೆ, ಆಗ ಅಂಥವ್ರಿಗೆ ಇಂತಹ ಏನಾದರೂ ಕಂಜನೈಟಲ್ ಕಾಯಿಲೆಗಳಿದೆಯಾ, ಅಥವಾ ಜೆನೆಟಿಕ್ ಪ್ರಿಡಿಸ್ಪೋಸ್ ಕಾಯಿಲೆಗಳಿದೆಯಾ, ಅಂದರೆ ಅನುವಂಶೀಯತೆಯಿಂದ ಬಂದಂಥ ಕಾಯಿಲೆಗಳಿದೆಯಾ ಅಂತ ಚೆಕ್ ಮಾಡೋದು ಒಳ್ಳೆಯದು ಅಂತ.